ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಹಾ ಬೇಬಿ, ಈ ಜಗತ್ತಲ್ಲಿ ಒಳ್ಳೆ ಬೆಡ್ ಅಂದ್ರೆ ಯಾವ್ದು ಗೊತ್ತಾ? ಯಾವ್ದು? ಗರ್ಲ್ ಫ್ರೆಂಡ್ ತೊಡೆ, ಸಾರಿ ಗರ್ಲ್ ಫ್ರೆಂಡ್ ಮಡಿಲು. ಈ ತರ ಡೈಲಾಗ್ ಹೊಡೆದು 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 ನನ್ನ ಯಾಮರ್ಸ್ಬಿಟ್ಟಿಯಲ್ಲೋ. ಇಷ್ಟೇನ ಆದ್ರೂ ಖಾಲಿ ಕುತ್ಕೆಲೇ ಇದ್ದೀನಿ. ಅಯ್ಯೋ ಅಯ್ಯೋ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕತಿಯ ಬೇಬಿ? ಇನ್ ಸ್ವಲ್ಪ ದಿನದಲ್ಲೇ ಜಾತ್ರೆ ಬರುತ್ತೆ. ಆಗ ರಂಗಣ್ಣನ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು 50 ರೂಪಾಯಿ ಕೊಟ್ಬಿಟ್ಟು ಮಿಣಕಿ ಮಿಣಕಿ ಅನ್ನೋ ಸರ ಕೊಡಿಸ್ತೀನಿ. ಹಾಕೊಂಡು ಓಡಾಡು ಪಿಂಕಿ. ನಾಚಿಕೆ ಆಗಲ್ವೇನೋ ನಿನ್ಗೆ? ಹಿಂಗೆ ಆಡ್ತಾ ಇರೋ. ನಿನ್ಗೋ ವಿಷ ಕುಡ್ಸಿ, ನಾನು ವಿಷ ಕುಡ್ಸಿ ಸತ್ತೋಗ್ಬಿಡ್ತೀನಿ. ಅವಳು ವಿಷ ಸಾಯಿಸ್ತೀನಿ ಅಂತಾಳೆ, ನೀನು ವಿಷ ಸಾಯಿಸ್ತೀನಿ ಅಂತೀಯ. ಒಟ್ನಲ್ಲಿ ಇಬ್ರು ಸೇರ್ಕೊಂಡು ಏನೋ ಮಾಡ್ಬೇಕು ಅಂತಿದ್ದೀರಾ. ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತ ಕ್ಲಾರಿಟಿ ಕೊಟ್ಬಿಟ್ರೆ ರೆಡಿಯಾಗಿ ಬಂದ್ಬಿಡ್ತೀನಿ. ಗಂಡ್ಸಲ್ವೇನೋ ನೀನು? ಪ್ರೀತಿಗೋಸ್ಕರ ಜಗತ್ನ ಹೆದರ್ಸ್ಬೇಕು ಅಂತ ರವಿಚಂದ್ರನ್ ಅವ್ರು ಹೇಳಿಲ್ವಾ? ಅದೇ ರವಿ ಮಾಮ ಅವರು ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ ಅಂತಾನು ಹಾಡು ಹೇಳವ್ರೆ. ಓ ಹಂಗಂತ ನಾನು ನೀನು ಆ ಮೂಟೆ ಒಂದಾಗಿರ್ಬೇಕಾ? ನನಗ ಅಂತ ಬರ್ಗೆಟ್ ಆಸೆ ಎಲ್ಲ ಇಲ್ಲ ಬೇಬಿ. ಆ ಲಾಯರ್ ಒಬ್ಬ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ ಕುತ್ಕೆ ತಾಳಿ ಕಟ್ಟಿ ಈ ಬೇಬಿಗೆ ಕೈಯಲ್ಲಿ ಒಂದ್ ಬೇಬಿ, ಕಂಕಳಲ್ಲಿ ಒಂದ್ ಬೇಬಿ ಕೊಟ್ಬಿಟ್ಟು ಮನೆ ಕರ್ಕೊಂಡು ಹೋಯ್ತಿದ್ದೆ. ಯಾಕೋ ತುದಿಸ್ತಾ ಇದ್ಯಾ? ಸರ್ ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ಕಾಲಕ್ಕೆ ಬೇಡ್ಕರ ಬೀಳ್ತೀನಿ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್. ನಂದೇನು ತಪ್ಪಿಲ್ಲ ಸರ್, ಬಲವಂತವಾಗಿ ಎಳಕ ಬಂದ್ಲು ಸರ್ ಇವಳೆ. ಸರ್ ಇವತ್ತಿನ ತನಕ ನನ್ ಕಿರು ಬೆರಳಲ್ಲ ಅವಳ ಮುಟ್ಟಿಲ್ಲ ಸರ್. ಬೇಕಾದ್ರೆ ಅವಳನ್ನೇ ಕೇಳಿ ಸರ್. ಇವಳೇ ನಿನ್ನ ಗರ್ಲ್ ಫ್ರೆಂಡು. ಅವತ್ತು ನಾನು ಆಫೀಸಲ್ಲಿ ಹಾರ ಬದಲಾಯಿಸ್ಕೊಂಡಾಗಲೇ ನನಗೆ ಡೌಟ್ ಬಂದಿತ್ತು. ಇವಳು ಮುಖದಲ್ಲಿ ಆಗ್ತಿದ್ದ ಭಾವನೆ ನೋಡಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತು. ಇವತ್ತು ಕನ್ಫರ್ಮ್ ಆಯ್ತು. ಲೇ ಸೀನಾ, ನೀನು ಬುದ್ಧಿ ಕಲಿಯಲ್ಲ ಅಲ್ವಾ? ಇವಳು ನಿನಗೆ ಕಲಿಯಕ್ಕೆ ಬಿಡ್ತಾ ಇಲ್ಲ ಅಲ್ವಾ? ನಾನು ಈಗಲೇ ಹೊಯ್ಸೊಳಗೆ ಫೋನ್ ಮಾಡಿ ನಿನಗೆ 4 ರೌಂಡ್ ಹೊಡಿಸಿ ಆಮೇಲೆ ನಿಮ್ಮ ಮನೆಯವ್ರನ್ನೆಲ್ಲ ಕೂರಿಸಿ ಮಾತಾಡ್ತೀನಿ. ನಿಮ್ಮಿಬ್ರನ್ನ ಜೈಲಿಗೆ ಕಳಿಸ್ತೀನಿ. ಹಾ, ನೋಡ್ತಾ ಇರು, ಆ ಹುಡುಗಿಗೆ ನಾನು ನ್ಯಾಯ ಕೊಡಿಸ್ತೀನಿ. ಸರ್ ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಇವ್ರ ಲೈಫ್ ಚೆನ್ನಾಗಿದ್ಯಾ, ಹೇಗಿದ್ದಾರೆ ಅಂತ ಕೇಳ್ಕೊಂಡು ಹೋಗಕ್ ಬಂದೆ. ತಿಳ್ಕೊಂಬಿಡಿ ಸರ್. ಏ ಹುಡುಗಿ, ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನಿನ್ನಂತ ಅನ್ಯಾಯ ಮಾಡೋರು, ಮನೆ ಹೊಡಿಯೋರು, ಇಂಥವ್ರನ್ನ ಬೇಕಾದಷ್ಟು ಜನ ನೋಡ್ಬಿಟ್ಟಿದ್ದೀನಿ. ನೀನು ಮಾಡ್ತಿರೋದು ಅನ್ಯಾಯ, ಸಂಸಾರ ಹೊಡಿಯೋ ಕೆಲಸ. ಇದಕ್ಕೆ ಏನ್ ಶಿಕ್ಷೆ ಇದೆ ಗೊತ್ತಾ ನಿನಗೆ? ಲೇ ಸೀನಾ, ಅಂತ ಹುಡುಗಿ ಜೊತೆಗಿರ್ಬೇಕಾದ್ರೆ ನನ್ನ ಎದುರುಗಡೆ ರಾಜಾರೋಷವಾಗಿ ಓಡಾಡ್ತಿದ್ಯಲ್ಲ. ನೋಡು, ಇವತ್ತು ನಾನು ನಿಮ್ಮಿಬ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇರೋ ನಿನಗೆ ಏನ್ ಮಾಡ್ತೀನಿ ಅಂತ. ಅಯ್ಯಯ್ಯೋ ಸರ್ 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 ಕಟ್ ಮಾಡಿ ಸರ್, ಫೋನ್ಗಿನೆಲ್ಲ ಬೇಡ ಸರ್. ಸರ್ ಇನ್ ಮೇಲಿಂದ ಇವಳು ಸವಾಸನೆ ಮಾಡಲ್ಲ. ಬೇಕಾದ್ರೆ ಅವಳ ನಂಬರ್ ಡಿಲೀಟ್ ಮಾಡ್ಬಿಡ್ತೀನಿ. ನೋಡಿ ಬೇಕಾರೆ ನೋಡಿ ಸರ್, ಡಿಲೀಟ್ ಮಾಡಿದ್ದೀನಿ. ಹೌದು ಸರ್, ಯಾರಿ ಹುಡುಗಿ? ಲೇಡಿ ಯು ಆರ್. ಹೋಗ್ತೀನಿ, ನಾನೇನೋ ಮಾಡಿಲ್ಲ, ಸಾರಿ. ಮತ್ತೆ ಬಂದ್ರೆ ಆಮೇಲೆ ಏನಿಲ್ಲ, ಆ ಭಯ ಇರ್ಲಿ. ಇನ್ನೊಂದ್ಸಲ ಬಂದ್ರೆ ನಮ್ ಬ್ರದರ್ ಸಾರಿ ನಮ್ ಸರ್ ಒಳಗಾಕ್ಸ್ಬಿಡ್ತಾರೆ. ಲೇ ಸೀನಾ, ಇನ್ನು ಮುಂದೆ ನೀನು ಯಾವತ್ತಾರು ಇವಳ ಜೊತೆ ಇರೋದು, ಇವಳನ್ನ ಮುಂದಿಟ್ಕೊಂಡು ರಶ್ಮಿಗೆ ಏನಾದ್ರು ತೊಂದರೆ ಕೊಡೋದು ಗೊತ್ತಾದ್ರೆ ನಿನ್ ಜೀವನ ನರ್ಕ ಮಾಡಿಬಿಡ್ತೀನಿ. ಈಗಾಗಲೇ 100 ಪಾಯಿಂಟ್ ಬರ್ದಿಟ್ಕೊಂಡಿದ್ದೀನಿ. ನೀನು ಜೀವನ ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬೇಡ ಸರ್, ಆ 100 ಪಾಯಿಂಟ್ಗೆ ಸ್ಟಾಪ್ ಮಾಡ್ಬಿಡ್ತೀನಿ. 101ನೇ ಪಾಯಿಂಟ್ ನಂದು ಆಗದ್ ಬೇಡ, ಹೋಯ್ತೀನಿ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು. ಇವ್ರು ಸುಮ್ಮನೆ ಬಿಡಬಾರ್ದು. ಹಲೋ, ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಶಾರು. ನೀವು ಅಷ್ಟು ನಂತೋರೆ ಎಷ್ಟು ಚಂದ ಕಾಣ್ತಾ ಇದ್ದೀರ ಅಂದ್ರೆ ಹಳ್ಳಿ ಒಡೆಯ ಕಣ್ಣಂಗೆ ಕಾಣ್ತೀರಿ. ಇದೆಲ್ಲ ನಿಂಗೋಸ್ಕರ. ನಾನು ಅಷ್ಟೇ, ಇಷ್ಟೆಲ್ಲ ತಯಾರಿಯಾಗಿ ಬಂದಿದ್ದು ನಿಮ್ಗೋಸ್ಕರನೇ. ಉಸಿರು ಎಳೆಯೋ ವಯಸ್ಸಿನಾಗ ಉಸಿರು ಬಂದಂಗೆ ಬಂದಿಯಲ್ಲ ಶಾರು. ನಂಗೆ ಇನ್ನೇನು ಬೇಡ. ಯಾಕೆ ಹೆಂಗ್ ಮಾತಾಡ್ತೀರಿ? ನಾನು ಕೂಡ ನಿಮ್ಮನ್ನೆಲ್ಲ ನೋಡ್ಬೇಕು, ಸೇರ್ಬೇಕು ಅಂತಾನೆ ಈ ಉಸಿರನ್ನ ಬಿಗಿಯಾಗಿ ಇಟ್ಕೊಂಡು ಬಂದೀವ್ನಿ. ಶಾರು, ನಿಂಗೋಸ್ಕರ ಏನು ತಂದೀವಿನಿ, ತೋರ್ಸ್ರ? ಅಯ್ಯೋ ದೇವ್ರೆ, ಕೇಳ್ತೀರಲ್ಲ, ಕೊಡಿ. ಕೊಡೋದಲ್ಲ, ಮುಗಿಸೋದು.
ಶಾರು, ತಿರುಗು ಶಾರು, ಮುಡಿಸ್ತೀನಿ. ಯಾಟೊಂದು ಪ್ರೀತಿ ಇಟ್ಕೊಂಡಿದ್ದೀರಿ ನನ್ನ ಮೇಲೆ, ಸ್ವಲ್ಪನೂ ಬದಲಾಗಿಲ್ಲ ನೀವು. ಶಬರಿ ರಾಮನಿಗೆ ಕಾಯ್ತಿರ್ತಾಳೆ, ಆದ್ರೆ ರಾಮ 8 ವರ್ಷ ಆದ್ರೂ ಬರಕಿಲ್ಲ. ಹಂಗಂತ ಅವಳು ಬದಲಾದ್ಲ ಶಾರು. ಇಲ್ಲಿ ಕಾಯ್ತಾ ಇರೋದು ಶಬರಿ ಅಲ್ಲ, ನನ್ನ ರಾಮನೇ ನನಗೋಸ್ಕರ ಕಾಯ್ತವ್ರೆ. ಹಾಗಿದ್ಮೇಲೆ ಇಲ್ಲಿ ಬದಲಾವಣೆಗೆ ಅವಕಾಶನೇ ಇಲ್ಲ. ನನ್ನ ಸೊಸೆ ನಮ್ ಭೇಟಿ ಆಗ್ಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ಗೊತ್ತಾ ಶಾರು? ಹಲೋ ಶಂಕರಣ್ಣ, ನಾನು ಕಷ್ಟಪಟ್ಟಿದ್ದೀನಿ. ನನ್ನ ಬಗ್ಗೆನೂ ಒಂಚೂರು ಹೇಳು. ಮಾದಪ್ಪಣ್ಣ, ಪ್ಯಾಟೆಗೆ ಯಾರ ಮನೆಗೆ ಏನಾದರೂ ಗೊತ್ತಾಗಕ್ಕಿಲ್ಲ, ಆದ್ರೆ ಹಳ್ಳಿಯಲ್ಲಿ ಯಾರ ಮನೆಗೆ ಬಂದ್ರು ಹೋದ್ರು ಅಂತ ಇಡೀ ಹಳ್ಳಿಗೆ ಹಬ್ಬಿಡ್ತದೆ. ಅಂಥದ್ರಲ್ಲಿ ನೀವಿಬ್ರು ನಮ್ಮನ್ನು ಒಂದು ಮಾಡಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀರಿ. ಈ ಜನ್ಮದಾಗೆ ನಿಮ್ಮ ಋಣ ತೀರ್ಸಕ್ಕಾಗಕ್ಕಿಲ್ಲ. ಅತ್ತೆ, ಇದ್ರಲ್ಲಿ ಋಣ ಎಲ್ಲ ಇಲ್ವೇ ಇಲ್ಲ, ಬರೀ ಪ್ರೀತಿನೇ. ಇದು ಮಾತು ಅಂದ್ರೆ. ನಡೀರಿ, ಶಿವು ಏನಾದ್ರು ನೋಡ್ಬಿಟ್ರೆ ಕಷ್ಟ ಆಗತ್ತೆ. ನಾಳೆಗೆ ಮತ್ತೆ ಬರೆಯೋರಂತೆ. ಅಂದಂಗೆ ಒಂದ್ ವಿಷಯ ಹೇಳೋದ್ ಮರ್ತ್ಬಿಟ್ಟೆ. ನಾಡಿದೆ ನಮ್ ರತ್ನ ನಿಶ್ಚಿತಾರ್ಥ. ಅಷ್ಟರಲ್ಲಿ ಅತ್ತೆ ನಮ್ಮ ಮನೆಗೆ ಬಂದು ಹೇಗಾದ್ರೂ ಸೇರ್ಬೇಕು. ನನ್ ಎಷ್ಟು ಯೋಚನೆ ಮಾಡಿದ್ರು ಯಾವ ದಾರಿನೂ ಸಿಗ್ತಿಲ್ಲ. ನಿನ್ನೆ ಹೇಳ್ದಂಗೆ ಆ ಮಾಕಳ ಮನೆ ದಾರಿ ತೋರಿಸ್ಬೇಕು. ನಾನು ನಿಜವಾಗ್ಲೂ ನ್ಯಾಯವಾಗಿರೋದೇ ಆಗಿದ್ರೆ, ನಾನು ನಿಷ್ಕಲ್ಮಶಳೇ ಆಗಿದ್ರೆ, ನಾನು ಧರ್ಮದ ದಾರಿಯಲ್ಲೇ ನಡೆಯೋಳಾಗಿದ್ರೆ, ನನ್ನ ಮಗಳು ನಿಶ್ಚಿತಾರ್ಥದೊಳಗೆ ನನ್ನ ಮಗ ಶಿವನೇ ನನ್ನ ಕೈ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಇದು ಸತ್ಯ. ಆ ಮಕ್ಕಳವನ ಮೇಲೆ ಆಣೆ ಹಾಕ್ಯೋ, ಇದು ಸತ್ಯ. ಇದು ನಡೆದೇ ನಡೆಯುತ್ತೆ. ನಡೀರಿ, ತುಂಬಾ ಹೊತ್ತಾಯ್ತು. ಶಿವು ಏನಾದ್ರು ಬಂದ್ರೆ ಕಷ್ಟ ಆಗತ್ತೆ. ಒಂದ್ ನಿಮಿಷ, ಎಲ್ರೂ ಒಟ್ಟಿಗೆ ಹೋಗೋದು ಬೇಡ. ಶಂಕರಣ್ಣ, ನೀವು ಈ ಕಡೆ ನಡೀರಿ. ಅಕ್ಕ, ನಾವ್ ಈ ಕಡೆ ಹೋಗೋಣ. ಸರಿ ಮಾದಪ್ಪಣ್ಣ. ಹುಷಾರು. ಹುಷಾರು ಸರ್. ಬರ್ತೀನತ್ತೆ, ಬನ್ನಿ ಮಾವ. ಬಾಬರ್. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ